ಸಿಎಂ ಸಿದ್ದರಾಮಯ್ಯವರೇ ಏನಾಗ್ತಾ ಇದೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯರೇ ನೋಡಿ ಏನಾಗ್ತಾ ಇದೆ, ನಿಮಗೆ ಅಹಿಂದ ಹೆಣ್ಣು ಮಕ್ಕಳ ಮೇಲೆ ನಿಜವಾಗ್ಲೂ ಕೂಡ ಕಾಳಜಿ ಗೌರವ, ಅವರಿಗೆ ಬೆಲೆ ಕೊಡೋದಾದರೆ ನೀವು ಒಂದು ಬಾರಿ ಹೋಗಿ ಎಲ್ಲಿಗೆ ಸರ್ಕಾರಿ ಹಾಸ್ಟೆಲ್ಗಳ ಒಂದು ಟೂರನ್ನು ಮಾಡಿ ಅಂತ ಬಿಜೆಪಿ ಒತ್ತಾಯ ಮಾಡ್ತಾ ಇದೆ. ಅಹಿಂದ ನಾಯಕ ಅಂತ ಸಿದ್ದರಾಮಯ್ಯ ಅವರು ಕರೆಸಿಕೊಳ್ತಾರೆ ಹೆಮ್ಮೆಯಿಂದ. ನಿಮಗೆ ಆ ಅಹಿಂದ ಹೆಣ್ಣು ಮಕ್ಕಳ ಮೇಲೆ ಕಾಳಜಿ ಇದ್ದರೆ ನೀವು ಸರ್ಕಾರಿ ಹಾಸ್ಟೆಲ್ಗಳ ಟೂರನ್ನು ಮಾಡಿ ಬಿಜೆಪಿ ಒತ್ತಾಯ ಮಾಡ್ತಾ ಇದೆ. ಹೈಕಮಾಂಡನ್ನು ಮೆಚ್ಚಿಸೋಕೆ ನೀವು DKC ಮನೆಯ ಹೋಮ್ ಟೂರನ್ನು ಮಾಡ್ತೀರಿ, ಅದರ ಬದಲು ಈ ರೀತಿಯಾಗಿ ಅವ್ಯವಸ್ಥೆ ಒಂದು ಆಗರವಾಗಿರುವಂತಹ ಹಾಸ್ಟೆಲ್ಗಳ ಟೂರ್ಗಳನ್ನು ಮಾಡಿ. ರಾಜ್ಯದ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಏನಾಗ್ತಿದೆ ಅನ್ನೋದು ನಿಮಗೆ ಗೊತ್ತಾ? ಕೇಳ್ತಾ ಇದೆ ಬಿಜೆಪಿ. ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳ ಮೇಲೆ, ಬಾಲಕಿಯರ ಮೇಲೆ ಒಂದು ರೀತಿಯಲ್ಲಿ ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ನೋಡಿ. ಅವರು ಗರ್ಭಿಣಿ ಆಗ್ತಾ ಇದ್ದಾರೆ. ರಾಜ್ಯದ ವಿವಿಧೆಡೆ SC ST ಮತ್ತು OBC ಹಾಸ್ಟೆಲ್ಗಳಲ್ಲಿ ಈ ರೀತಿಯಾದಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಈ ಕುರಿತು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಪ್ರತಿಪಕ್ಷ ನಾಯಕ R ಅಶೋಕ್. ದಿನೇ ದಿನೇ ಹೆಚ್ಚಾಗ್ತಿರುವಂತಹ ಒಂದು ಗರ್ಭಿಣಿ ಪ್ರಕರಣಗಳು ಏನಿದೆ ಹೆಚ್ಚಾಗ್ತಾ ಇದೆಯಂತೆ. ಈ ಪಿಡುಗನ್ನು ತಡೆಗಟ್ಟಲು ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಆಗ್ರಹ ಮಾಡ್ತಾ ಇದೆ. ಇದೇ ಕುರಿತಾಗಿ ಎಕ್ಸಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅತ್ಯಂತ ಆತಂಕಕಾರಿ ಬೆಳವಣಿಗೆ ಅಂತ R ಅಶೋಕ್ ಮಾತನಾಡ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ಅಹಿಂದ ಹೆಸರಲ್ಲಿ ದಲಿತರು, ಹಿಂದುಳಿದವರ ಒಂದು ವೋಟ್ಗಳಿಂದ ನೀವು ಅಧಿಕಾರಕ್ಕೆ ಬಂದಿದ್ದೀರಾ, ನೀವು ಅವರಿಗೆ ಕೊಟ್ಟ ಉಡುಗೊರೆ ಆದರೂ ಏನು ಸ್ವಾಮಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ R ಅಶೋಕ್ ನಿಜಕ್ಕೂ ಕೂಡ ಅಹಿಂದ ನಾಯಕ ಅಂತ ಹೆಸರು ಬಂದಾಗ ಸಿದ್ದರಾಮಯ್ಯ ಅವರ ಹೆಸರು ಕೇಳುತ್ತೆ. ಎಷ್ಟು ದಿನ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ರಾಜ್ಯದ ಅನೇಕ ಕಡೆ ಈ ರೀತಿಯಾದಂತಹ ಕೃತ್ಯಗಳು ಆಗ್ತಾ ಇವೆ. ಏನು ಅಂತಂದರೆ ಅಪ್ರಾಪ್ತ ಬಾಲಕಿಯರು ಗರ್ಭಿಣಿ ಆಗ್ತಾ ಇದ್ದಾರೆ. ಈ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಯಾಕೆ ಸರ್ಕಾರ ಇದರ ಬಗ್ಗೆ ಕ್ರಮ ತೆಗೆದುಕೊಳ್ತಾ ಇಲ್ಲ, ಗಮನ ಕೊಡ್ತಾ ಇಲ್ಲ? ಅದಕ್ಕೋಸ್ಕರ ನೀವು ಒಮ್ಮೆಯಾದರೂ ಹೋಗಿ ಈ ಹಾಸ್ಟೆಲ್ಗಳ ಟೂರನ್ನು ಮಾಡಿ ಅಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆ ಇದೆ, ಅವ್ಯವಸ್ಥೆ ತಾಂಡವ ಮಾಡ್ತಾ ಇದೆ. ಇದು ಆತಂಕಕಾರಿಯಾದಂತಹ ಒಂದು ಬೆಳವಣಿಗೆ. ರಾಜ್ಯದಲ್ಲಿ ಅಪ್ರಾಪ್ತ ಹೆಣ್ಣು ಮಕ್ಕಳು, ಅದು ಮುಖ್ಯವಾಗಿ ಹಾಸ್ಟೆಲ್ನಲ್ಲಿರುವವರು ಈ ರೀತಿಯಾಗಿ ಆಗ್ತಾ ಇದ್ದಾರೆ. ತಂದೆ ತಾಯಿಗಳು, ಬಡ ಕುಟುಂಬದವರು ಅವರ ಮಕ್ಕಳನ್ನು ಹಾಸ್ಟೆಲ್ನಲ್ಲಿ ಇರಿಸಿ ಓದಿಸ್ತಾರೆ. ಯಾಕೆ ಅಂದರೆ ಅವರು ಆರ್ಥಿಕವಾಗಿ ತುಂಬ ಕಷ್ಟದಲ್ಲಿರ್ತಾರೆ. ಹೀಗಾಗಿ ಹಾಸ್ಟೆಲ್ನಲ್ಲಿ ಎಲ್ಲ ರೀತಿಯ ವ್ಯವಸ್ಥೆ ಇರುತ್ತೆ. ಸರ್ಕಾರ ಊಟ ತಿಂಡಿ ಎಲ್ಲವನ್ನು ಕೊಟ್ಟು ನೋಡಿಕೊಳ್ಳುತ್ತೆ. ನಮ್ಮ ಮಕ್ಕಳು ಓದ್ಕೊಳ್ಳೋಕೆ ಒಂದು ಒಳ್ಳೆಯ ಜಾಗ ಅಂತ ಹೇಳಿ ಮಕ್ಕಳ ಮೇಲೆ ಸಾಕಷ್ಟು ಆಸೆಗಳನ್ನು ಇಟ್ಟುಕೊಂಡು ತಂದೆ ತಾಯಿಗಳು ಹಾಸ್ಟೆಲ್ಗೆ ಕಳಿಸ್ತಾರೆ ಹೆಣ್ಣು ಮಕ್ಕಳನ್ನು. ಆದರೆ ಅಲ್ಲಿ ಈ ರೀತಿಯಾದಂತಹ ಪ್ರಕರಣಗಳು ಬೆಳಕಿಗೆ ಬರ್ತಾ ಇವೆ. ಅದನ್ನು ಗಮನ ಹರಿಸಿ ನೀವು ಇದರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಳಿ. ಸಿದ್ದರಾಮಯ್ಯ ಅವರೇ, ನಿಮ್ಮ ಗಮನಕ್ಕೆ ಬರ್ತಾ ಇಲ್ವಾ? ಬರೀ ಹೈಕಮಾಂಡನ್ನು ಮೆಚ್ಚಿಸೋಕೆ ನೀವು ಈ ರೀತಿಯಾಗಿ DK ಶಿವಕುಮಾರ್ ಮನೆಗೆ ಹೋಗ್ತೀರಾ, ಅವರ ಹೋಮ್ ಟೂರ್ ಮಾಡ್ತೀರಾ. ಆದರೆ ಇಲ್ಲಿ ಯಾಕೆ ಬರ್ತಾ ಇಲ್ಲ? ಈ ಒಂದು ವಿಚಾರದ ಬಗ್ಗೆ ಗಮನಿಸೋಕೆ ಯಾಕೆ ಆಗ್ತಾ ಇಲ್ಲ? ಸರ್ಕಾರಿ ಒಂದು ಹಾಸ್ಟೆಲ್ಗಳಿಗೆ ಗಮನ ಕೊಡಿ. SC ST OBC ಹಾಸ್ಟೆಲ್ಗಳೇನಿದೆ ಅಲ್ಲಿ ಸಾಕಷ್ಟು ಅವ್ಯವಸ್ಥೆ ಇದೆ. ಬರೀ ಹೆಣ್ಣು ಮಕ್ಕಳ ಹಾಸ್ಟೆಲ್ಗಳು ಮಾತ್ರ ಅಲ್ಲ, ನಾವು ಗಮನಿಸಿದಾಗ ಗಂಡು ಮಕ್ಕಳ ಹಾಸ್ಟೆಲಲ್ಲೂ ಕೂಡ ಸಾಕಷ್ಟು ಅವ್ಯವಸ್ಥೆ ಇದೆ. ಅಲ್ಲಿ ಊಟ ತಿಂಡಿ ವಿಚಾರ, ಅದೇನು ಕೆಲವೊಂದು ಸೌಲಭ್ಯ ಕೊಡೋದು ಅದು ಕೂಡ ಇದೆ. ಹೀಗಾಗಿ ಆದರೆ ಮುಖ್ಯವಾಗಿ ಏನಾಗ್ತಾ ಇದೆ ಅಂದರೆ ಹೆಣ್ಣು ಮಕ್ಕಳು, ಬಾಲಕಿಯರು ಗರ್ಭಿಣಿ ಆಗ್ತಾ ಇದ್ದಾರೆ. ಇದಕ್ಕೆ ಯಾರ ಹೊಣೆ? ಇದರ ಬಗ್ಗೆ ನೀವು ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಕೆಲವೊಂದು ಘಟನೆಗಳು ಏನು ಹಿಂದೆ ಆಗಿತ್ತು, ವಿಚಾರಗಳು, ಸುದ್ದಿಗಳು ಏನು ಬಂದಿದ್ವು ಅದರ ವಿಚಾರವಾಗಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಏನಂದರೆ ಕೊಪ್ಪಳದಲ್ಲಿ ಹಾಸ್ಟೆಲಲ್ಲಿ ಮಗುವಿಗೆ ಜನ್ಮ ನೀಡಿದ್ಲು ಒಬ್ಬ ಬಾಲಕಿ. ಅದು ಒಂದು ವಿಚಾರವಾಗಿ 6 ಜನರ ವಿರುದ್ಧ FIR ಕೂಡ ದಾಖಲಾಗಿತ್ತು. ಅದಾದ ನಂತರ ಚಿಕ್ಕಮಗಳೂರಿನ ಒಂದು ಸರ್ಕಾರಿ ಹಾಸ್ಟೆಲಲ್ಲಿ PUC ವಿದ್ಯಾರ್ಥಿನಿ ಗರ್ಭಿಣಿ ಆಗಿದ್ಲು. ಅದಕ್ಕೆ ಸಂಬಂಧಪಟ್ಟ ಹಾಗೆ ವಾರ್ಡನ್ ವಜಾ ಮಾಡಿದರು. ಮಾಡಿ ಅಂತ ಹೇಳಿ ಹಿಂದೂ ಪರ ಸಂಘಟನೆಗಳು ಆಗ್ರಹವನ್ನು ಕೂಡ ಮಾಡಿದರು. ಅದಾದ ನಂತರ ತುಮಕೂರು ಜಿಲ್ಲೆಯಲ್ಲಿ ಒಂದು ಗರ್ಭಿಣಿ ಕೂಡ ಆಗಿದ್ದರು. ಅಂದರೆ ಅಲ್ಲಿ ಸಾಕಷ್ಟು ಸಂಖ್ಯೆಗಳು ಜಾಸ್ತಿ ಆಗಿದ್ವು. 326 ಬಾಲ ಗರ್ಭಿಣಿಯರ ಸಂಖ್ಯೆ ಹೆಚ್ಚಾಗಿತ್ತು. ಸರ್ಕಾರ ಇದನ್ನು ಯಾವುದನ್ನು ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಅದರ ಜೊತೆಗೆ ಬಿಜಾಪುರ ಹಾಸ್ಟೆಲಲ್ಲಿ ಅಪ್ರಾಪ್ತ ವಯಸ್ಸಿನ ಬಾಲಕಿ ಅಲ್ಲಿ ಕೂಡ ಗರ್ಭಿಣಿಯಾಗಿದ್ಲು. ಇದಕ್ಕೆ ಸಂಬಂಧಪಟ್ಟಾಗೆ ಈ ರೀತಿಯಾಗಿ ನಡೀತಾ ಇವೆ. ಇಷ್ಟೆಲ್ಲ ವಿಚಾರಗಳು ಬರ್ತಾ ಇದ್ರು ಕೂಡ ಯಾಕೆ ನಿಮ್ಮ ಗಮನಕ್ಕೆ ಬರ್ತಾ ಇಲ್ವಾ ಅಂತ ಹೇಳಿ R ಅಶೋಕ್ ಪ್ರಶ್ನೆ ಮಾಡ್ತಾ ಇದ್ದಾರೆ ಎಕ್ಸ್ ಖಾತೆಯಲ್ಲಿ. ನೀವು ಗಮನಿಸ್ತಾ ಇರ್ಬೋದು. ಅದೇ ವಿಚಾರಗಳನ್ನು ಅವರು ಪೋಸ್ಟ್ ಮಾಡಿದ್ದಾರೆ. ಎಲ್ಲೆಲ್ಲಿ ಏನಾಗಿತ್ತು, ಕೊಪ್ಪಳದಲ್ಲಾಗಿರ್ಬೋದು, ಬೇರೆ ಬೇರೆ ಕಡೆ, ತುಮಕೂರಿನಲ್ಲಿ, ಅಲ್ಲಿ ಅದು ಸರ್ ಎಲ್ಲ ರೀತಿಯಲ್ಲಿ ಆಗಿದೆ. ನೀವು ಯಾಕೆ ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ತಾ ಇಲ್ಲ? ಬಿಜಾಪುರದಲ್ಲೇ ಆಗಿದೆ, ಚಿಕ್ಕಮಗಳೂರಲ್ಲಿ ಆಗಿದೆ, ಕೊಪ್ಪಳದಲ್ಲಿ ಆಗಿದೆ. ಇಷ್ಟೆಲ್ಲ ವಿಚಾರ ಬರ್ತಾ ಇದೆ. ಹಾಸ್ಟೆಲ್ನಲ್ಲಿ ಓದುವಂತಹ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಈ ರೀತಿಯಾದಂತಹ ಒಂದು ಅಸಡ್ಡೆ ಯಾಕೆ? ಅಲ್ಲಿ ಸರಿಯಾದ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಬೇಕು. ಹೆಣ್ಣು ಮಕ್ಕಳ ಒಂದು ಭವಿಷ್ಯ ಇರುತ್ತೆ. ಅಲ್ಲಿ ಅವರು ಓದ್ಕೊಂಡು ಏನೋ ಒಂದು ಸಾಧಿಸಬೇಕು ಅಂತ ಅವರು ಆಸೆ ಇರುತ್ತೆ. ಮತ್ತು ಅವರ ತಂದೆ ತಾಯಿಗಳು ಕೂಡ ಸಾಕಷ್ಟು ದೊಡ್ಡ ಮಟ್ಟದ ಒಂದು ಆಸೆಯನ್ನು ಇಟ್ಕೊಂಡಿರ್ತಾರೆ. ಆದರೆ ಈ ರೀತಿಯಾಗಿ ಆಗ್ತಾ ಇರೋದು ಇದು ಒಂದು ರೀತಿಯಲ್ಲಿ ಆತಂಕಕಾರಿ ಬೆಳವಣಿಗೆ. ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಳಿ ಅಂತ R ಅಶೋಕ್ ಸಿದ್ದರಾಮಯ್ಯ ಅವರಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ ಆಗ್ರಹವನ್ನು ಮಾಡಿದ್ದಾರೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.